ಬಾಲಕಿಯನ್ನ ಚುಡಾಯಿಸಿದ್ದಲ್ಲದೆ ಮದುವೆ ಮಾಡಿಕೊಡುವಂತೆ ಒತ್ತಾಯ. ತಿಮ್ಮರಾಜು ಹನುಮಂತರಾಯಪ್ಪ ಅವಚ್ಚೆ ಶಬ್ದಗಳಿಂದ ನಿಂದಿಸ್ತಿದ್ರು. ಯಾಕೆ ಹಿಂಗೆ ಮಾತಾಡ್ತಿದ್ದೀರ ಅಂದರೆ ಮಾಡ್ತಿದ್ದೆ ಅಂಥದ್ದು ಇಂಥ ಬಾಯಿ ಬಂತಂಗೆ ಮಾತಾಡ್ತಿದ್ರು. ವಿರೋಧಿಸಿದ ಬಾಲಕಿಯ ತಂದೆಗೆ ಚಾಕುವಿನಿಂದ ಇರಿದ ಯುವಕ. ದುರಾಂಕರ ಬಿಟ್ಟು ಮಾತಾಡಿದ್ರೆ ಹಿಂಗೆ ಅಂದಾಗ ಬಳಿ ಕೇಳ್ಕೊಂಡು ಹೋಗಿ ಬ್ಯಾಟ್ನಿಂದ ತಲೆಗೆ ಅಲ್ಲೇ ಹೊಡೆದ್ರು. ತಲೆಗೆ ಹೊಡೆದಂತ ಆಮೇಲೆ ನನ್ನ ಎದೆ ಭಾಗಕ್ಕೆ ಕೋಳಿ ಕತ್ತಿಯಿಂದ ಕುಯ್ದು ಕೊರಟಗೆರೆಯ ಸಿಎನ್ ದುರ್ಗ ಹೋಬಳಿ ಬೋರಪ್ಪನಹಳ್ಳಿಯಲ್ಲಿ ಘಟನೆ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಈ ಹದಿಹರೆಯದವರು ಮಾಡ್ತಾ ಇರುವ ಎಡವಟ್ಟಿನಿಂದಾಗಿ ಸಾವು ನೋವುಗಳು ಸಂಭವಿಸ್ತಾ ಇವೆ. ಇತ್ತ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರದಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಕೆಲವೊಮ್ಮೆ ಬಾಲಕಿಯು ತನ್ನ ಪ್ರೀತಿಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಪಾಗಲ್ ಪ್ರೇಮಿಗಳು ಕೊಲೆ ಮಾಡುವ ಹಂತಕ್ಕೆ ತಲುಪುತ್ತಿದ್ದಾರೆ. ಸೈಕೋಗಳಂತೆ ವರ್ತಿಸಿ ಮರ್ಡರ್ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಇಲ್ಲೊಂದ್ ಕಡೆ ಯುವಕನೋರ್ವ ಅಪ್ರಾಪ್ತ ಬಾಲಕಿಯನ್ನ ಚುಡಾಯಿಸಿದಲ್ಲದೆ ತನಗೆ ಆಕೆಯನ್ನ ಮದುವೆ ಮಾಡಿಕೊಡುವಂತೆ ಒತ್ತಾಯ ಹಾಕಿದ್ದಾನೆ. ಆದರೆ ಇದಕ್ಕೆ ಬಾಲಕಿಯ ತಂದೆ ಒಪ್ಪದ ಕಾರಣ ಆತನಿಗೆ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಚಾಕು ಇರಿದಿದ್ದಾನೆ. ಇಂತಹ ಘಟನೆ ನಡೆದಿರುವುದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡ್ಕೊಂಡು ಬನ್ನಿ. ಹೌದು, ಇಂತಹದೊಂದು ಸೈಕೋಪಾತ್ ಪ್ರೇಮಿಯ ಹುಚ್ಚಾಟದ ಘಟನೆ ನಡೆದಿರೋದು ಕೊರಟಗೆರೆ ತಾಲೂಕು ಸಿಎನ್ ದುರ್ಗ ಹೋಬಳಿ ಬೋರಪ್ಪನಹಳ್ಳಿ ಗ್ರಾಮದಲ್ಲಿ. ಅದೇ ಗ್ರಾಮದ 9ನೇ ತರಗತಿ ಓದ್ತಾ ಇರುವ ಅಪ್ರಾಪ್ತ ಬಾಲಕಿಯ ಹಿಂದೆ ಪ್ರೀತಿಸುವಂತೆ ಅದೇ ಗ್ರಾಮದ ಪಾಗಲ್ ಪ್ರೇಮಿ ಪೃಥ್ವಿರಾಜ್ ಬಾಲಕಿಯ ಹಿಂದೆ ಬಿದ್ದಿದ್ದಂತೆ. ಬಾಲಕಿಗೆ ಶಾಲೆಗೆ ಹೋಗಿ ಬರುವಾಗ ಚುಡಾಯಿಸ್ತಾ ಇದ್ದಂತೆ. ಜೊತೆಗೆ ನನಗೆ ನಿಮ್ಮ ಮಗಳನ್ನ ಕೊಡುವಂತೆ ಒತ್ತಾಯ ಮಾಡ್ತಿದ್ದಂತೆ. ಅಷ್ಟೇ ಅಲ್ಲವೆಂಬಂತೆ ತನ್ನ ಕುಟುಂಬವನ್ನ ಬಾಲಕಿಯ ಮನೆಯ ಬಳಿಗೆ ಕರೆದುಕೊಂಡು ಹೋಗಿ ಗಲಾಟೆ ಮಾಡಿದ್ದಂತೆ. ಬಾಲಕಿಯ ತಂದೆ ಯಾವಾಗ ಒಪ್ಪಲಿಲ್ವೋ ಆಗ ಪೃಥ್ವಿರಾಜ್ ಮತ್ತು ಆತನ ಅಣ್ಣ ತಿಮ್ಮೇಗೌಡ ಹಾಗೂ ಆತನ ತಂದೆ ಹನುಮಂತರಾಯಪ್ಪ ಮತ್ತು ಕುಟುಂಬಸ್ಥರು ಸೇರಿ ಬಾಲಕಿಯ ತಂದೆ ಗಿರೀಶ್ಗೆ ಬ್ಯಾಟ್ನಿಂದ ಹೊಡೆದು ದೇಹದ ಹಲವು ಭಾಗಗಳಿಗೆ ಚಾಕುವಿನಿಂದ ಇರಿದಿದ್ದಾರಂತೆ. ಈ ವೇಳೆ ನನ್ನ ಕಿರುಚಾಟ ಕೇಳಿ ಬಂದ ಅಕ್ಕಪಕ್ಕದವರು ನನ್ನನ್ನ ಬಚಾವ್ ಮಾಡಿ ತುಮಕೂರು ಆಸ್ಪತ್ರೆಗೆ ಸೇರಿಸಿದ್ರು ಎಂದು ದೂರಿನಲ್ಲಿ ಬಾಲಕಿಯ ತಂದೆ ಗಿರೀಶ್ ಹೇಳಿದ್ದಾರೆ. ಗಿರೀಶ್ ಅನ್ನು ನಾನು ಸೋಮವಾರ ಮಧ್ಯಾಹ್ನ ತೋಯಿನಕೆರೆ ಹೋದಾಗ ನನ್ನ ಮಗಳು ಶಾಲೆಗೆ ಹೋಗಿದ್ಲು. ಬರುವಾಗ ಇವನು ರೇಗಿಸ್ತಿದ್ದ. ಹೇಳಿದ್ರು ಹಿಂದೆ 3 ತಿಂಗಳ ಹಿಂದೆ ಗಲಾಟೆ ಕಿಡ್ನಾಪ್ ಮಾಡಿದ್ರು ನನ್ನ ಮಗಳನ್ನ. ಯಾಕಪ್ಪ ಈ ಕಿಡ್ನಾಪ್ ಮಾಡಿದಾಗ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮೇಲ ಮಾಡೋಣಪ್ಪ ಇದೊಂದು ಸತಿ ನಮ್ಮ ಮಾತು ಕೇಳು ಅದು ಅಂತೇಳಿ ರಾಜಿ ಮಾಡಿದರು. ರಾಜಿ ಮಾಡಿದಾಗ ನಾನು ಹೋಗಲಿ ಅಂತ ಜನಕ್ಕೆ ಬೆಲೆ ಕೊಟ್ಟು ರಾಜಿ ಆಗಿದೆ. ಈಗ ನನಗೂ ಮೊನ್ನೆ ಸೋಮವಾರದ ದಿನ ಇವರು ನಾನು ತೋಯಿನಕೆರೆಯಿಂದ ಬರುವಾಗ ರಾತ್ರಿ 7:30 ಸುಮಾರಿನಲ್ಲಿ ನಮ್ಮ ಮನೆಯ ಹಿಂದೆಗಡೆ ಮನೆಯಲ್ಲಿ ಇರುವ ಹನುಮಂತರಾಯಪ್ಪನವರ ಮೊಮ್ಮಕ್ಕಳಾದ ಪೃಥ್ವಿರಾಜು, ತಿಮ್ಮರಾಜು, ಹನುಮಂತರಾಯಪ್ಪ ಅವಚ್ಚೆ ಶಬ್ದಗಳಿಂದ ನಿಂದಿಸ್ತಿದ್ರು. ಯಾಕೆ ಹಿಂಗೆ ಮಾತಾಡ್ತಿದ್ದೀರ ಅಂದರೆ ಮಾಡ್ತಿದ್ದೆ ಅಂಥದ್ದು ಇಂಥ ಬಾಯಿ ಬಂತಂಗೆ ಮಾತಾಡ್ತಿದ್ರು. ನಾನು ಹೇಳೋದ ಕೇಳಿದೆ. ಹೋದೆ ಮನೆ ಹತ್ರ. ದುರಾಂಕರ ಬಿಟ್ಟು ಮಾತಾಡಿದ್ರೆ ಹಿಂಗೆ ಅಂದಾಗ ಬಳಿ ಕೇಳ್ಕೊಂಡು ಹೋಗಿ ಬ್ಯಾಟ್ನಿಂದ ತಲೆಗೆ ಅಲ್ಲೇ ಹೊಡೆದ್ರು. ತಲೆಗೆ ಹೊಡೆದಂತ ಆಮೇಲೆ ನನ್ನ ಎದೆ ಭಾಗಕ್ಕೆ ಕೋಳಿ ಕತ್ತಿಯಿಂದ ಕುಯ್ದು ರಕ್ತ ಓಡಿಲಲ್ಲಿ ಬಿದ್ದಿದ್ದಾಗ ನನ್ನ ಊರಿನ ಗ್ರಾಮಸ್ಥರಾದ ನಮ್ಮ ರಘುವೀರು, ಸುನೀಲ್, ಆಮೇಲೆ ಇನ್ನು ಮುಂತಾದ ಯುವಕರು ಬಂದು ಅವರನ್ನೆಲ್ಲ ತೆಳ್ಳಿ ಎದೆ ಮೇಲೆ ಕುಂತ್ಕೊಂಡು ಸುಚ್ಚುತ್ತಿರ್ಬೇಕಾರೆ ಅವನನ್ನು ಆ ಕಡೆ ತೆಳ್ಳಿ ತಿಮ್ಮೇಗೌಡನನ್ನು ಅವ್ರ ತಾತನನ್ನು ಎಲ್ಲರನ್ನು ಆ ಕಡೆ ತೆಳ್ಳಿ ಪೃಥ್ವಿರಾಜನನ್ನು ತೆಳ್ಳಿ ನನ್ನನ್ನು ಕಾಪಾಡಿ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ನನಗೆ ಹೋಗುವ ನಾನೊಂದು 5 ಕಿಲೋಮೀಟರ್ವರೆಗಷ್ಟೇ ನನಗೆ ಜ್ಞಾನ ಇದೆ. ಮುಂದಕ್ಕೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಈ ಪ್ರಕರಣ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಸಿಪಿಐ ಅನಿಲ್ ಹಾಗೂ ಪಿಎಸ್ಐ ತೀರ್ಥೇಶ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಎನ್ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.
ಮಾಡಿದ್ದಾರೆ